ಇವತ್ತು ಸಂಜೆ ಸೊ ಇವತ್ತು ಬಾ ಸೊ ಗಾಯ್ಸ್ ಇವತ್ತು ಇಂಡಿಯನ್ ಗೇಟಿಗೆ ಬಂದಿದ್ದೀವಿ. ಇಂಡಿಯನ್ ಗೇಟ್ ಅಲ್ಲ, ಇಂಡಿಯಾ ಗೇಟಾ? ಅದೇ ಯಾವುದೊಂದು ಗೇಟ್, ಅಲ್ಲಿಗೆ ಬಂದಿದ್ದೀವಿ ಗೈಸ್. वो कितना? 20 मैम. 10 रुपए के दे दो मैम. 20 में सब कुछ आ रहा है, इधर 20 होता है. नहीं भैया 10 रुपए दे दो. 10 में नहीं होता ना मैम. अगर आप ज़्यादा फोटो लोगे कुछ कम कर देगा. ಸೊ ಗೈಸ್ ಅದು ವರ್ಲ್ಡ್ ವಾರ್ 1ನಲ್ಲಿ ಸೈನಿಕರು ಸತ್ತಿದ್ದಾರಲ್ಲ, ಅವ್ರ ನೆನಪಿಗೋಸ್ಕರ ಕಟ್ಟಿರೋದಂತೆ. ವೈ ನವೀನಣ್ಣ ಅದನ್ನೇ ಹೇಳಿದ್ದು. ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದಾರೆ ಗೈಸ್, ಗೂಗಲ್ ಅಂತೆ. ಇಲ್ಲೆಲ್ಲ ಫೋಟೋಸ್ ತೆಗಿಸ್ತಾ ಇದ್ದೀವಿ. 10 rupees ಪರ್ ಹೆಡ್. ಸೊ ಗೈಸ್ ಈಗ ನಾವು ಸರೋಜಿನಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಫೈನಲಿ ನಂದು ಇದು ಒಂದು ಪ್ಲೇಸ್ ಇತ್ತು, ಬರಲೇಬೇಕು ಅಂತ ಈ ಪ್ಲೇಸ್ಗೂ ಬಂದ್ಬಿಟ್ಟೆ ಗೈಸ್. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟುಡೇ. ಲೆಟ್ಸ್ ಗೋ. ಮಾರ್ಕೆಟ್ ಅಂತೂ ತುಂಬ ಬ್ಯುಸಿ ಇತ್ತು ಮತ್ತು ತುಂಬ ಚೀಪಾಗಿದೆ. ಬಟ್ ನಾವು ಟೂರಿಸ್ಟ್ ಅಂತ ಗೊತ್ತಾದರೆ ತುಂಬ ರೇಟ್ ಹೇಳ್ತಾರೆ. ನೀವು ಮುಂಚೆನೇ ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ತುಂಬ ಬಾರ್ಗೇನಿಂಗ್ ಮಾಡಿ ಚೀಪಾಗೇ ಸಿಗುತ್ತೆ. ಸರೋಜಿನಿ ಮಾರ್ಕೆಟಿಗೆ ಮಂಡೇ ಮಾರ್ನಿಂಗ್ ಹೊತ್ತು ಹೋಗೋದು ತುಂಬ ಬೆಸ್ಟ್ ಈವ್ನಿಂಗಿಂತ. ಮತ್ತು ಈವ್ನಿಂಗಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಲಾಸ್ಟ್ ಕ್ಲೋಸ್ ಆಗೋ ಟೈಮಲ್ಲಿ ತುಂಬ ಚೀಪಾಗಿ ಕೊಟ್ಬಿಡ್ತಾರೆ. ನನ್ನ 4 hours ಕರ್ಕೊಂಡು ಹೋಗಿದ್ರು, ಬಾರ್ಗೇನಿಂಗ್ ಮಾಡೋಕ್ಕೆ ಅದರಲ್ಲಿ 3 hours ಹೋಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮನ್ನ ಹಾಸ್ಪಿಟಲ್ ವಿಸಿಟಿಗೆ ಕರ್ಕೊಂಡು ಹೋಗಿದ್ರು. ಸೊ ಡೆಲ್ಲಿಲೇ. ಹೈ ಗೈಸ್, ಗೈಸ್ ಎಲ್ಲರೂ ಬ್ಯುಸಿಯಾಗಿರುತ್ತಿದ್ದಾರೆ. ನಮ್ಮದು ಯೋಗಿತಾ ಮ್ಯಾಮ್ ಇಲ್ಲೇ ಇದ್ದಾರೆ. ಏನಾದರೂ ಮಾತಾಡಿ ಮ್ಯಾಮ್. ಏನು ಮಾತಾಡೋದು? ಸೇಮ್ ಡ್ರೆಸ್ ಹಾಕಿದ್ದೀವಿ ಬಟ್ ಕಲರ್ ಚೇಂಜ್. ನಂದು ರೆಡ್ಡಲ್ಲಿ ಬಿಳಿ ಹಾರ್ಟು, ಇವಳದು ಬಿಳಿಯಲ್ಲಿ ರೆಡ್ ಹಾರ್ಟ್ ಕಾಣ್ತಾ ನಂದು ದೊಡ್ಡ ಹಾರ್ಟ್, ಅವಳದು ಚಿಕ್ಕ ಹಾರ್ಟ್. ಆಮೇಲೆ ನಮಗೆ ಸ್ವಲ್ಪ ಕ್ಲಾಸಸ್ ಎಲ್ಲ ತಗೊಂಡಿದ್ರು. ಆಮೇಲೆ ಫೋಟೋಸ್ ಎಲ್ಲ ಮಾಡಿ ಮತ್ತು ಹಾಸ್ಪಿಟಲ್ದು ಓರಿಯೆಂಟೇಷನ್ ಎಲ್ಲ ತೋರಿಸಿ ನೆಕ್ಸ್ಟ್ ನಮ್ಮನ್ನ ಇಂದಿರಾ ಗಾಂಧಿ ಮ್ಯೂಸಿಯಮ್ಗೆ ಕರ್ಕೊಂಡೋಗಿದ್ರು. ಇಂದಿರಾ ಗಾಂಧಿ ಮ್ಯೂಸಿಯಮಲ್ಲಿ ಫುಲ್ ಅವ್ರದ್ದು ಫೋಟೋಸ್, ಸಣ್ಣ ವಯಸ್ಸಿದ್ದು ಮತ್ತು ಅವ್ರದ್ದು ಬಗ್ಗೆ ನ್ಯೂಸ್ ಪೇಪರಲ್ಲಿ ಬಂದಿರೋದನ್ನೆಲ್ಲ ನೀಟಾಗಿ ಫ್ರೇಮ್ ಮಾಡಿ ಇಟ್ಟಿದ್ರು. ಇಂದಿರಾ ಗಾಂಧಿ ಯಾರಪ್ಪ ಅಂದರೆ ಈ ಜವಾಹರ್ಲಾಲ್ ನೆಹರು ಇದ್ದಾರಲ್ವ, ನಮ್ಮದು ಫಸ್ಟ್ ಪ್ರೈಮ್ ಮಿನಿಸ್ಟರ್, ಅವರು ಮತ್ತು ಕಮಲಾ ನೆಹರು ಅನ್ನೋರದ್ದು ಮಗಳಾಗಿದ್ದಾರೆ. ಸೊ ಇವರು 1017ನಲ್ಲಿ ಅಲಹಾಬಾದಲ್ಲಿ ಜನಿಸಿದ್ದಾರೆ. ಈ ಮ್ಯೂಸಿಯಂ ಒಳಗೆ ಕ್ಯಾಮರಾ ಎಲ್ಲ ಇಲ್ಲ, ಓನ್ಲಿ ಫೋನ್ಸ್ ಮಾತ್ರ ಅಲೋ ಇರುತ್ತೆ. ಅವರು ಯೂಸ್ ಮಾಡಿರೋಂತಹ ಐಟಮ್ಸ್ ಏನಿದೆ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ರು. ಇದು ನೋಡಿ ಇಂದಿರಾ ಗಾಂಧಿನ ಅರೆಸ್ಟ್ ಮಾಡೋ ಟೈಮಲ್ಲಿ ತೆಗೆದಿರೋಂತಹ ಫೋಟೋಸ್, ನ್ಯೂಸ್ ಪೇಪರ್ಸ್ ಕ್ಲಿಪ್ಸನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಮತ್ತು 1974 ನ್ಯೂಕ್ಲಿಯರ್ ಬಾಂಬ್ ರಾಜಸ್ಥಾನದಲ್ಲಿ ಪೋಖ್ರಾನ್ ಅನ್ನೋ ಜಾಗದಲ್ಲಿ ಟ್ರಯಲ್ ಮಾಡಿದ್ರಲ್ವ, ಅದನ್ನ ಇಟ್ಟಿದ್ದಾರೆ. ಇಂದಿರಾ ಗಾಂಧಿಗೆ ಶೂಟ್ ಮಾಡೋ ಟೈಮಲ್ಲಿ ಅವರು ಧರಿಸಿದ್ದಂತಹ ಉಡುಪು, ಸ್ಯಾರಿ, ಬ್ಯಾಗ್ ಮತ್ತು ಚಪ್ಪಲಿ, ಅದರಲ್ಲಿ ಬ್ಲಡ್ ಸ್ಟೈನ್ ಈಗಲೂ ಹಾಗೇ ಇದೆ. ಮತ್ತು ಅವ್ರದ್ದು ಬಾಲ್ಯದ ಫೋಟೋಸ್ ಎಲ್ಲ ಹಾಕಿದ್ರು. ಅವರು ಯೂಸ್ ಮಾಡಿದಂತಹ ಪೆನ್ನು, ವಾಚ್, ಸ್ಟ್ಯಾಪ್ಲೈರ್ ತುಂಬ ಇಟ್ಟಿದ್ರು. ಮತ್ತು ಲೆಟರ್ಸ್ ಎಲ್ಲ ಇಟ್ಟಿದ್ರು ಗಾಂಧಿ ತಾತಂದು.
ಇಲ್ಲಿ ಇಂದಿರಾ ಗಾಂಧಿದು ವೆಡ್ಡಿಂಗ್ ಸ್ಯಾರಿ ಇಟ್ಟಿದ್ದಾರೆ. ಇದು ಜವಾಹರ್ಲಾಲ್ ನೆಹರು ಜೈಲಲ್ಲಿದ್ದಾಗ ಮಾಡಿದಂತಹ ಸ್ಯಾರಿ. ಇಂದಿರಾ ಗಾಂಧಿದು ಹಸ್ಬೆಂಡ್ ಹೆಸರು ಫಾರೂಕ್ ಗಾಂಧಿ. ಇದು ಇಂದಿರಾ ಗಾಂಧಿದು ಸ್ಟಡಿ ರೂಮ್ ನೋಡ್ಬೋದು. ಫುಲ್ ರ್ಯಾಕ್ ಫುಲ್ ಬುಕ್ಸ್ ಇಟ್ಟಿದ್ದಾರೆ. ಇಂದಿರಾ ಗಾಂಧಿನ 1984 ಅಕ್ಟೋಬರ್ 31 ಅವ್ರದ್ದು ಸ್ಕ್ವಾಡ್ಸ್ ಏನಿರ್ತಾರೆ ಅವರೇ ಶೂಟ್ ಮಾಡಿ ಸಾಯಿಸ್ತಾರೆ. 30 ಬುಲೆಟ್ಸ್ ಹಾರಿಸ್ತಾರೆ. ಅದರಲ್ಲಿ 7 ಬುಲೆಟ್ ಅವ್ರ ಬಾಡಿಗೆ ತಾಗಿ ಅವ್ರು ಸತ್ತೇ ಹೋಗ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಡಿಕ್ಲೇರ್ ಮಾಡ್ತಾರೆ ಅವರು ಡೆತ್ ಆದರು ಅಂತ. ಮತ್ತು ನೆಕ್ಸ್ಟ್ ಇಲ್ಲಿ ಫುಲ್ ರಾಜೀವ್ ಗಾಂಧಿ ಅವ್ರದ್ದಿತ್ತು. ಅವ್ರದ್ದು ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಅವ್ರ ಬಗ್ಗೆ ಬಂದಿರೋ ಇನ್ಫಾರ್ಮೇಷನ್ಸ್ಗಳು, ಅವ್ರ ಫೋಟೋಸ್ಗಳನ್ನೆಲ್ಲ ಈ ಕಡೆ ಫುಲ್ ಫ್ರೇಮ್ ಮಾಡಿ ಹಾಕಿದರು. ಇವರು 1991 ಮೇ 21 ತಮಿಳ್ನಾಡಲ್ಲಿ ನಿಧನರಾಗ್ತಾರೆ. ನಾನು ಬಂದೆ ಬಾ. ಸೊ ಗಾಯ್ಸ್, ಈಗ ಇಂದಿರಾ ಗಾಂಧಿ ಮ್ಯೂಸಿಯಂ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಸಂಜೆ ನಮ್ಮನ್ನ ಸರೋಜಿನಿ ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಹಿಂದಿ ಕಲಿತಾ ಇದ್ದೀವಿ. ದೇತಿ ಓಕೆ ನೈ ಆಮೇಲೆ ದೇದೋ ಕುಚ್ ಕಾಮ್ ಕರೋ ಅಂತ ಬಸ್ ಭಯ್ಯ ಆತಿ ಹೇ ಆತಿ ಹೇ ಇಷ್ಟು ಹಿಂದಿ ಕಲ್ತಿದ್ದೀವಿ ಬಾರ್ಗೇನಿಂಗ್ ಮಾಡೋಕ್ಕೆ. ನೋಡೋಣ, ಅಲ್ಲೋಗಿ ತುಂಬ ಬಾರ್ಗೇನಿಂಗ್ ಮಾಡಬೇಕು. ಆ್ಯಕ್ಚುಲಿ ನೆನ್ನೆನೇ ಹೋಗಿದ್ದು ನಾವು. ज़्यादा हो गया कुछ कम करो. ಕರೋನೋ ಕುರೋನೋ ಏನೋ ಮಾಡೋಣ. ಇಷ್ಟು ಕಲ್ತಿದ್ದೀವಿ. ನೆನ್ನೆ ಹೋಗಿ ಒಂದು ರೌಂಡ್ ಹೋಗಿ ಬಂದಿದ್ದೀವಿ. ಪುನಃ ಇವತ್ತು ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವತ್ತು ಸರೋಜಿನಿ ನಗರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಸೊ ಇವತ್ತು ಪರ್ಚೇಸ್ ಮಾಡಬೇಕು. ನೋಡೋಣ, 4 ಅವರ್ಸ್ ಇದೆಯಲ್ವಾ, ಪರ್ಚೇಸ್ ಮಾಡಿ ಬೇಗ ಮಾಡಿ. ಇಲ್ಲಿ ಸ್ಟಾರ್ಟಿಂಗ್ 10 ರೂಪೀಸ್ಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಟ್ಟೆಗಳೆಲ್ಲ. ಸೊ ಇಲ್ಲಿ ಯೂಸ್ಡು ಇದೆ, ಅನ್ಯೂಸ್ಡು ಇದೆ. ಸೊ ನೀವು ಪರ್ಚೇಸ್ ಮಾಡೋತ್ತಿಗೆ ನೋಡಿ ಪರ್ಚೇಸ್ ಮಾಡ್ಕೋಬೇಕು ಅಷ್ಟೇ. ಸೊ ನಾನು ಈ ಗುಡ್ಡೆಯಲ್ಲಿ ಅನ್ಯೂಸ್ಡ್ ಬಟ್ಟೆ ಆಯಿತಾ, ಇದು ಗುಡ್ಡೆ ನ್ಯೂ ಬಟ್ಟೆಗಳು 50 ರೂಪೀಸ್ಗೆ ಫ್ರಾಕು ಟಾಪ್ಸ್ ಎಲ್ಲ ಇತ್ತು. ಸೊ ನಾನು ತುಂಬ ಪರ್ಚೇಸ್ ಮಾಡಿಕೊಂಡೆ. ಆ್ಯಂಡ್ ಆಲ್ಸೋ ಕ್ವಾಲಿಟಿ ಸಕ್ಕತ್ತಾಗಿದೆ ಮಾತ್ರ ಅದರದ್ದು. ಗೈಸ್, ಫೈನಲಿ ನಾವು ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಇವತ್ತು ಡೇ ಬಂದ್ಬಿಟ್ಟು 10 ಆಗಿದೆ. ಟ್ರೈನ್ ಹತ್ತಿದ್ದೀವಿ. ಇವತ್ತಿಂದ 3 ದಿವಸ ಟ್ರಾವೆಲ್ ಇದೆ. ನಾಡಿದ್ದೋಗಿ ರೀಚ್ ಆಗ್ತೀವಿ ನಾವು. ಪರ ಉಚ್ತಾಳೆ. ಮತ್ತೆ ಹೋಗ್ತಿದ್ವಿ, ಬೇಜಾರಾಗ್ತಿದೆ. ಅದರಲ್ಲಿ ಬೇರೆ 20,000 ರೂಪಾಯಿ ದೋಖಾ, ಪೂರಕ್ಕೆ ದೋಖಾ, ಪೂರ ಜಿಂದಗಿ ದೋಖಾ. ಸೊ ಗೈಸ್, ಇವತ್ತು ನೈಟ್ 10:30ಗೆ ಬ್ಯಾಂಗ್ಳೂರು ತಲುಪ್ತೀವಿ. ಸೊ ಅಲ್ಲಿಂದ ಮೈಸೂರಿಗೆ ಪುನಃ ಟ್ರೈನ್ ಬಸ್ ಅಂತ ಡಿಸ್ಕಷನ್ ಆಗ್ತಾ ಇದೆ. ಸೊ ಗೈಸ್, ಇವತ್ತು ಟ್ರಿಪ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೇಗೆ ಅನ್ನಿಸ್ತಿದೆ ನಮ್ಮ ಗೈಸ್ಗಳಿಗೆ? ಚೆನ್ನಾಗಿದೆ, ಖುಷಿ ಆಗ್ತಿದೆ, ತುಂಬ ಮೆಮೊರೀಸ್ ಇದೆ, ಖುಷಿ ಆಗ್ತಿದೆ. ಒಂದು ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಮನಾಲಿಗೆ ಲಾಸ್ಟ್ ತುಂಬ ಚೆನ್ನಾಗಿತ್ತು. ಮನಾಲಿ ತುಂಬ ಮೆಮೊರೀಸ್ ಇದೆ. ಅದಾದ್ಮೇಲೆ ಹೇಳಕ್ ಹೋದ್ರೆ ಮಾತು ಬರ್ತಾ ಇಲ್ಲ. ನಮ್ಮ ಅವ್ರನ್ನ ಕೇಳಿ ಹೇಳ್ತಾರೆ. ಮನಾಲಿ ಒಳ್ಳೆ ಮೆಮೊರಿ. ಅದಾದ್ಮೇಲೆ ಡೆಲ್ಲಿಗೆ ಬಂದ್ಮೇಲೆ ಎಲ್ರಿಗೂ ಹೆಲ್ತ್ ಇಶ್ಯೂಸ್, ಎಕ್ಸ್ಪೆಷಲಿ ಮೌನಗೆ. ಆದರೂ ನಿಮಗೆ ಬ್ಲಾಗ್ ಮಾಡೋದು ಮಿಸ್ ಮಾಡಿಲ್ಲ. ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಸೊ ಗೈಸ್, ನೋಡಿ ಇವರೆಲ್ಲ ಎಷ್ಟು ಕಷ್ಟದಲ್ಲಿ ಮಲಗಿದ್ದಾರೆ ಅಂತ. 16,000 ರೂಪಾಯಿ ಕೊಟ್ಬಿಟ್ಟು ಬೀದಿಗೆ ಬಂದ್ಬಿಟ್ಟಿದ್ದಾರೆ ಗೈಸ್. ರೋಡಲ್ಲಿ ಮಲ್ಕೊಂಡಿದ್ದಾವೆ. ಈ ಗತಿಗಳೆಲ್ಲ ಬಂದ್ಬಿಟ್ಟಿದೆ ನಮ್ಮ ಕಾಲೇಜವ್ರಿಗೆ. ಇಲ್ಲಿ ನಿಮಗೆ ಕಾಣ್ಬೋದು, ಮನೆ ಮಠ ಇಲ್ಲದಂಗೆ ಕೂತ್ಕೊಬಿಟ್ಟಿದ್ದಾರೆ ಗೈಸ್. ಇಲ್ಲಿ ನಮ್ಮದು ಫ್ರೆಂಡ್ಸ್ಗಳನ್ನ ನೋಡಿ ಗೈಸ್. ಬರುತ್ತೆ. ಎಷ್ಟು ಕಷ್ಟ ಇದ್ದರೂ, ಎಷ್ಟೇ ಕಷ್ಟ ಬಂದರೂ ಎದುರಿಸ್ತೀನಿ ಅಂತ ಇರೋ ನಮ್ಮ ಲಕ್ಷ್ಮಿನ ನೋಡ್ಬೋದು ನೀವು. ಇಲ್ಲಿ ಎಷ್ಟು ಆರಾಮಾಗಿ ಮಲಗಿದ್ದಾಳೆ ಅಂತ.
ನಮ್ಮದು ಹರ್ಷಿತನ ನೋಡ್ಬೋದು ನಿಮಗೆಲ್ಲಿ ಅರ್ಧ ವಾಮಿಟ್ ಮಾಡಿ ಕೂತವೆ ಎಲ್ಲಿ ನೋಡಿ ಚೆನ್ನಾಗಿದೆ ಅಂತ ಆ ನಾಯಿಗೂ ಇಲ್ಲೇ ಜಾಗ ನಮಗೂ ಇಲ್ಲೇ ಜಾಗ ನೋಡಿ ಸೇಮ್ ಇದೆ ಬ್ಲ್ಯಾಕ್ ನಾಯಿ ಅದು ವೈಟ್ ಅಂಡ್ ಬ್ರೌನ್ ಇದು ಸ್ವಲ್ಪ ಬ್ಲ್ಯಾಕ್ ಆಗ್ಬಿಡ್ತು ಅಲ್ಲಿ ಉದ್ದನೂ ನೋಡ್ಬೋದು ಗೈಸ್ ಎಲ್ಲರೂ ಮಲ್ಕೊಂಡಿದ್ದಾರೆ ಸೊ ಗೈಸ್ ಕೂತಿದ್ದೀವಿ ಈಗ ಟೈಮ್ ಬಂದ್ಬಿಟ್ಟು 12:30 ಕಂತ್ರಿ 12:30 ಆಗಿದೆ ಗೈಸ್ 2 ಗಂಟೆಗೆ ಟ್ರೈನ್ ಇದೆ ಬ್ಯಾಂಗ್ಳೂರಿಂದ ಮೈಸೂರಿಗೆ ಅದಕ್ಕೋಸ್ಕರ ನಾಯಿ ಥರ ವೆಯ್ಟ್ ಮಾಡ್ತಿದ್ವಿ ಈ ಟೈಮಲ್ಲೂ ಇವಳು ಎಷ್ಟು ಮಾತಾಡ್ತಾಳೆ ನೋಡಿ ಆ ಫೋನ್ 8 ಗಂಟೆಗೆ ಸ್ಟಾರ್ಟ್ ಆಗಿದೆ ಇನ್ನೂ ಮುಗ್ದಿಲ್ಲ ಎಷ್ಟು ಮಾತಾಡ್ತಾಳೆ ನೋಡಿ ನಾವು ಎಲ್ಲ ಹರಟೆ ಹೊಡಿತಾ ಇದ್ದೀವಿ ಹೌದು ಇದ್ರ ಜೊತೆ ಕೂತ್ಕೊಂಡಿದ್ದೀನಿ ಇದು ನನ್ನ ತಮ್ಮ ಹಂಚ್ಕೊಂಡಿದೆ ಇದು ನಂದು ಎಕ್ಸ್ ಬಾಡಿ ಒಂದ್ ತಕ್ಷಣ ಗೊಸಿ ಉಕ್ಕಡಿಲ್ಲ ನಾನು ಹೇಳಲೇ ಚಾರ್ಲಿ ಸೀರೆ ಕುಚ್ಚಾಕೋದು ಹುಡುಗಿದು ಮಿಕ್ಸ್ ಆಗ್ಬಿಡುತ್ತೆ ಮದುವೆ ಹೇಳು ಲೈಂಟಿ ಮಾತು ಕೇಳಬೇಡ ಅವರು ಪಂಚೆ ಎತ್ತು ಕಣ್ಣು ಹೊಡೆದ ಕೂಡಲೇ ಮನಸ್ಸಿಗೆ ಹೇಳುತ್ತಂದು ಮಾತು ಚಂದ 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 ನನ್ನ ಗಂಡ ಕಣ್ಣಿನಲ್ಲಿ ಸೊನ್ನೆ ಮಾಡಿ ಅಪ್ಪಿಕೊಂಡ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್ ಮೂಡ್ ವಿಂಡೋ ಕ್ಲೋಸಿಂಗ್ FM ಮ್ಯೂಸಿಕ್ ಯು ಆರ್ ಯು ಕಾರಲ್ಲಿ ಲವ್ವಿಂಗ್